ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನೆಲ್. ಈ ವಿಡಿಯೋದಲ್ಲಿ ಫಸ್ಟ್ PUC ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಬರುವಂತಹ ಟೈಟ್ರೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಿಮ್ಮ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 30 ಮಾರ್ಕ್ಸಿಗಿರುತ್ತೆ. ಸೊ ಇದರಲ್ಲಿ 3 ಡಿವಿಷನ್ಸ್ ಇದೆ. ಸೊ 10 ಮಾರ್ಕ್ಸ್ ಫಾರ್ ಟೈಟ್ರೇಷನ್. ಸೊ 10 ಮಾರ್ಕ್ಸಿಗೆ ಟೈಟ್ರೇಷನ್ ಇರುತ್ತೆ. ಆ್ಯಂಡ್ ರಿಮೈನಿಂಗ್ 10 ಮಾರ್ಕ್ಸು ಸಾಲ್ಟ್ ಅನಾಲಿಸಿಸ್. ಆ್ಯಂಡ್ ರಿಮೈನಿಂಗ್ 10 ಮಾರ್ಕ್ಸ್ ಏನಿದೆ, ಸೊ ಇದರಲ್ಲಿ 6 ಮತ್ತು 4 ಮಾರ್ಕ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ 6 ಮಾರ್ಕ್ಸು ನಿಮ್ಮ ರೆಕಾರ್ಡಿಗೆ ಆ್ಯಂಡ್ 4 ಮಾರ್ಕ್ಸ್ ವೈವಾ ಕ್ವಶನ್ಸ್. ಸೊ ಈ ರೀತಿ ಡಿವೈಡ್ ಆಗುತ್ತೆ. ನಾವು ಈ ವಿಡಿಯೋದಲ್ಲಿ ಟೈಟ್ರೇಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಟೈಟ್ರೇಷನ್ ಅಂದರೆ ಏನು ಹಾಗಾದರೆ? ಸೊ ಇದು ಒಂದು ಪ್ರೋಸೆಸ್. ಇದರಲ್ಲಿ ನಿಮಗೆ 2 ಸೊಲ್ಯೂಷನ್ಗಳನ್ನು ಕೊಡ್ತಾರೆ. ಆ 2 ಸೊಲ್ಯೂಷನಲ್ಲಿ ಒಂದು ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಮೊದಲೇ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಇನ್ನೊಂದು ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಈ ಪ್ರೋಸೆಸ್ನ ಟೈಟ್ರೇಷನ್ ಅಂತ ಕರೀತಾರೆ. ಸೊ ನಿಮ್ಗೆ ನೋಡಿ, ಇಲ್ಲಿ ಕೊಟ್ಟಿರುವಂಥ ಸೊಲ್ಯೂಷನ್ಸು ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಆಕ್ಸಾಲಿಕ್ ಆ್ಯಸಿಡ್. ಓಕೆ, ಸೊ ಇದರ ಏಮ್ ಹೀಗಿದೆ: ಟು ಡಿಟರ್ಮೈನ್ ದ ಮೊಲಾರಿಟಿ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್ ಬೈ ವ್ಯಾಲ್ಯೂಮೆಟ್ರಿಕ್ ಅನಾಲಿಸಿಸ್. ಸೊ ಇಲ್ಲಿ ನೀವೇನು ಮಾಡ್ತಿದ್ದೀರಾ, ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ನ ಮೊಲಾರಿಟಿನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಯಾವುದನ್ನು ಯೂಸ್ ಮಾಡಿಕೊಂಡು? ಸ್ಟ್ಯಾಂಡರ್ಡ್ ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್. ಸೊ ಈ ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್ನ ಮೊಲಾರಿಟಿ ನಿಮಗೆ ಮುಂಚೆನೇ ಹೇಳಿರ್ತಾರೆ. ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ಸೋಡಿಯಂ ಹೈಡ್ರಾಕ್ಸೈಡ್ನ ಮೊಲಾರಿಟಿನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್ ಇದೆ ಅಲ್ವಾ, ಸೊ ಇದು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆಗುತ್ತೆ. ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡು ಅನಲೈಟ್. ಸೊ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂದರೆ ಯಾವ ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಮುಂಚೆನೇ ಗೊತ್ತಿರುತ್ತೆ, ಸೊ ಅದನ್ನು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರೀತಾರೆ. ಅನಲೈಟ್ ಅಂದರೆ ಸೊ ಯಾವ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಗೊತ್ತಿರಲ್ಲ, ನೀವು ಫೈಂಡ್ ಔಟ್ ಮಾಡಬೇಕು, ಸೊ ಅದು ಅನಲೈಟ್ ಆಗಿರುತ್ತೆ. ಸೊ ಇಲ್ಲಿ ಅನಲೈಟು ಸೋಡಿಯಂ ಹೈಡ್ರಾಕ್ಸೈಡ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, 2NaOH ಪ್ಲಸ್ H2C2O4 ಗಿವ್ ರೈಸ್ ಟು Na2C2O4 ಪ್ಲಸ್ 2H2O. ಸೊ ನೀವು ನಿಮ್ಮ ಎಕ್ಸಾಮಲ್ಲಿ ಏನೇನು ಬರೀಬೇಕು ಅಂತ ನೋಡೋದಾದರೆ, ಸೊ ಅಬ್ಸರ್ವೇಷನ್, ಟ್ಯಾಬ್ಲರ್ ಕಾಲಮ್, ಕ್ಯಾಲ್ಕುಲೇಷನ್ ಆ್ಯಂಡ್ ರಿಸಲ್ಟ್. ಸೊ ಇದಿಷ್ಟನ್ನು ಕೂಡ ನೀವು ಬರೀಬೇಕಾಗುತ್ತೆ. ಸೊ ಪ್ರೊಸೀಜರೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಫಸ್ಟು ಅಬ್ಸರ್ವೇಷನ್. ಸೊ ಅಬ್ಸರ್ವೇಷನಲ್ಲಿ ಏನೇನು ಬರೀಬೇಕು? ಇನ್ ಬ್ಯೂರೇಟ್. ಸೊ ಬ್ಯೂರೇಟಲ್ಲಿ ಏನು ತೊಗೊಳ್ತೀರಾ? ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಇನ್ ಕೋನಿಕಲ್ ಫ್ಲಾಸ್ಕ್, 10 ml ಆಫ್ ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್. ಸೊ ಇಂಡಿಕೇಟರ್. ಸೊ ಇಲ್ಲಿ ಯೂಸ್ ಮಾಡುವಂಥ ಇಂಡಿಕೇಟರು ಫಿನಾಫ್ಥಲಿನ್. ಸೊ ಇಂಡಿಕೇಟರ್ ಅಂದರೆ ಏನು? ದ ಸಬ್ಸ್ಟಾನ್ಸ್ ವಿಚ್ ಈಸ್ ಯೂಸ್ಡ್ ಟು ಐಡೆಂಟಿಫೈ ಆರ್ ಡಿಟೆಕ್ಟ್ ದ ಎಂಡ್ ಪಾಯಿಂಟ್ ಆಫ್ ದ ಟೈಟ್ರೇಷನ್. ಸೊ ಟೈಟ್ರೇಷನ್ನ ಎಂಡ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡೋದಕ್ಕೆ, ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಸಬ್ಸ್ಟಾನ್ಸನ್ನು ಇಂಡಿಕೇಟರ್ ಅಂತ ಕರೀತಾರೆ. ಸೊ ಏನಿದು ಎಂಡ್ ಪಾಯಿಂಟ್ ಅಂದರೆ ನಿಮ್ಮ ಟೈಟ್ರೇಷನ್ ಕಂಪ್ಲೀಟ್ ಆಗುತ್ತಲ್ವ, ಸೊ ಒಂದು ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತಲ್ವ ಒಂದು ಪಾಯಿಂಟ್ಗೆ, ಸೊ ಅದನ್ನು ಎಂಡ್ ಪಾಯಿಂಟ್ ಅಂತ ಕರೀತಾರೆ. ಸೊ ಇಂಡಿಕೇಟರ್ ಅದನ್ನು ಹೇಗೆ ಡಿಟೆಕ್ಟ್ ಮಾಡುತ್ತೆ ಅಂತ ನೋಡೋದಾದರೆ, ಥ್ರೂ ಕಲರ್ ಚೇಂಜ್. ಸೊ ಕಲರ್ ಚೇಂಜ್ ಮಾಡುತ್ತೆ. ನೀವು ರಿಯಾಕ್ಷನ್ ಶುರು ಮಾಡಬೇಕಾದ್ರೆ ಒಂದು ಕಲರ್ ಇರುತ್ತೆ, ಸೊ ಅದೇ ರಿಯಾಕ್ಷನ್ ಮುಗಿದ್ಮೇಲೆ ಅದು ಇನ್ನೊಂದು ಕಲರ್ ಆಗಿ ಬದಲಾಗುತ್ತೆ. ಸೊ ಆ ರೀತಿ ನಮಗೆ ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ ಇಲ್ಲಿ ಎಂಡ್ ಪಾಯಿಂಟ್ ಏನು ಅಂತ ನೋಡೋದಾದರೆ, ಕಲರ್ಲೆಸ್ ಟು ಪರ್ಮನೆಂಟ್ ಪೇಲ್ ಪಿಂಕ್. ಸೊ ಇನಿಷಿಯಲ್ ಆಗಿ ನಿಮ್ಮ ಸೊಲ್ಯೂಷನು ಕಲರ್ಲೆಸ್ ಆಗಿರುತ್ತೆ, ಅಂದರೆ ಅದಕ್ಕೆ ಯಾವುದೇ ರೀತಿ ಬಣ್ಣ ಇಲ್ಲ. ಸೊ ಕೊನೆಗೆ ಏನಾಗುತ್ತೆ, ರಿಯಾಕ್ಷನ್ ಮುಗಿದ್ಮೇಲೆ ಅದು ಪೇಲ್ ಪಿಂಕ್ ಆಗಿ ಟರ್ನ್ ಆಗುತ್ತೆ. ಸೊ ಪರ್ಮನೆಂಟ್ ಪೇಲ್ ಪಿಂಕ್. ಸೊ ಆಗ ಆ ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಈಗ ನಾವು ಬ್ಯೂರೇಟಿಗೆ ಹೇಗೆ ಸೊಲ್ಯೂಷನ್ ಫಿಲ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇದು ಒಂದು ಬ್ಯೂರೇಟು, ಇದು ಬ್ಯೂರೇಟ್ ಸ್ಟ್ಯಾಂಡ್. ಸೊ ಈ ಬ್ಯೂರೇಟಲ್ಲಿ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ನ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡೋದಕ್ಕಿಂತ ಮುಂಚೆ ಇದನ್ನು ವಾಟರಲ್ಲಿ ಒಂದು ಸಲ ವಾಶ್ ಮಾಡ್ಕೋಬೇಕು. ಸೊ ವಾಶ್ ಆದಮೇಲೆ ಇದಕ್ಕೆ 2 ml ಅಷ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕಿ ಅದನ್ನು ರಿನ್ಸ್ ಮಾಡ್ಕೋಬೇಕು. ಸೊ ರಿನ್ಸ್ ಆದಮೇಲೆ ಆ ಸೊಲ್ಯೂಷನ್ನ ನೀವು ಡಿಸ್ಕಾರ್ಡ್ ಮಾಡಬೇಕಾಗುತ್ತೆ. ಫರ್ದರ್ ಫನಲ್ನ ಯೂಸ್ ಮಾಡಿಕೊಂಡು ಇದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ನ ಫಿಲ್ ಮಾಡಬೇಕು. ಸೊ ಇದನ್ನು ನಾವು ಫನಲ್ ಅಂತ ಕರಿತೀವಿ. ಇದನ್ನು ಯೂಸ್ ಮಾಡಿಕೊಂಡು ನೀವು ಬ್ಯೂರೇಟಿಗೆ ಸೊಲ್ಯೂಷನ್ನ ಫಿಲ್ ಮಾಡಬೇಕಾಗುತ್ತೆ. ಹಾಗಾದರೆ ಸೊಲ್ಯೂಷನ್ನ ಎಷ್ಟು ಫಿಲ್ ಮಾಡಬೇಕು ಬ್ಯೂರೇಟಿಗೆ ಅಂತ ನೋಡೋದಾದರೆ, ಸೊ ಇಲ್ಲಿ ಒಂದು 0 ಮಾರ್ಕಿಂಗ್ ಇದೆ. ಸೊ ಅಲ್ಲಿಗೆ ನೀವು ಸೆಟ್ ಮಾಡಬೇಕಾಗತ್ತೆ. ಆದರೆ ನೀವು ಫಿಲ್ ಮಾಡ್ಕೋಬೇಕಾದ್ರೆ ಸೊ ಆ 0ಗಿಂತ ಒಂದಿಷ್ಟು ಮೇಲ್ಗಡೆನೇ ಸೊಲ್ಯೂಷನ್ನ ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ಇಲ್ಲೊಂದು ನಾಸಲ್ ಇದೆ. ಸೊ ನಾಸಲ್ ಅಂತಂದರೆ ಇಲ್ಲಿ ಓಪನಿಂಗು. ಸೊ ಇಲ್ಲೇನಾಗುತ್ತೆ, ಇಲ್ಲೂ ಕೂಡ ಸೊಲ್ಯೂಷನ್ ಇರಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಇಲ್ಲಿ ಏರ್ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ. ಸೊ ಆ ಏರ್ ಗ್ಯಾಪ್ ರಿಮೂವ್ ಮಾಡಬೇಕಂದ್ರೆ ಈ ಸ್ಟಾಪರ್ ಏನಿದೆ, ಸೊ ಇದನ್ನು ಓಪನ್ ಮಾಡ್ತೀರಾ. ಸೊ ಆಗ ಸೊಲ್ಯೂಷನ್ ಸ್ಪೀಡಾಗಿ ಬಂದರೆ ಆ ಏರ್ ಗ್ಯಾಪು ರಿಮೂವ್ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲೂ ಕೂಡ ಸೊಲ್ಯೂಷನ್ ಫಿಲ್ ಆಗುತ್ತೆ ಇದನ್ನು ಮತ್ತೆ ನೀವು ಸ್ಟಾಪ್ ಮಾಡಿದಾಗ.
ಸೊ ನಿಮ್ಮ ಸ್ಟಾಪರ್ ಏನಿದೆ ಸೊ ಅದು ಈ ನಾಸಲ್ಗೆ ಪ್ಯಾರಲಲ್ ಆಗಿದ್ರೆ ಅದು ಓಪನ್ ಅಂತ, ಪರ್ಪೆಂಡಿಕ್ಯುಲರ್ ಆಗಿದ್ರೆ ಕ್ಲೋಸ್ ಅಂತ. ಓಕೆ, ಇದು 0 ಮಾರ್ಕಿಂಗು. ನಿಮ್ಮ ಸೊಲ್ಯೂಷನ್ನ ಲೋಯರ್ ಮೆನಿಸ್ಕಸ್ಸು ಅದಕ್ಕೆ ಕೋಇನ್ಸೈಡ್ ಆಗಬೇಕು. ಸೊ ಸೊಲ್ಯೂಷನಲ್ಲಿ 2 ರೀತಿ ಇದೆ, ಒಂದು ಕಲರ್ಲೆಸ್ ಸೊಲ್ಯೂಷನ್ ಆ್ಯಂಡ್ ಕಲರ್ಡ್ ಸೊಲ್ಯೂಷನ್. ಸೊ ಕಲರ್ಲೆಸ್ ಸೊಲ್ಯೂಷನ್ ಅಂದರೆ ಅದಕ್ಕೆ ಯಾವುದೇ ರೀತಿ ಬಣ್ಣ ಇರಲ್ಲ. ಸೊ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ತೊಗೊಳ್ತಿದ್ರೆ ಇದಕ್ಕೂ ಕೂಡ ಯಾವುದೇ ರೀತಿ ಕಲರ್ ಇಲ್ಲ. ಸೊ ಅದರಿಂದ ಇಲ್ಲಿ ನೀವು ಲೋಯರ್ ಮೆನಿಸ್ಕಸ್ನ ನೋಡಬೇಕಾಗತ್ತೆ. ಸೊ ಇದು ಕೋಇನ್ಸೈಡ್ ಆಗಬೇಕು 0ಗೆ. ಓಕೆ, ಆ್ಯಂಡ್ ಅದೇ ಕಲರ್ಡ್ ಸೊಲ್ಯೂಷನ್ ಆಗಿದ್ರೆ ಆಗ ನೀವು ಅಪ್ಪರ್ ಮೆನಿಸ್ಕಸ್ ನೋಡಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಬ್ಯೂರೆಟ್ನ ಫಿಲ್ ಮಾಡುವಂಥದ್ದು. ಸೊ ಇದನ್ನು ನಾವು ಕೋನಿಕಲ್ ಫ್ಲಾಸ್ಕ್ ಅಂತ ಹೇಳ್ತೀವಿ. ಈ ಕೋನಿಕಲ್ ಫ್ಲಾಸ್ಕಲ್ಲಿ 10 ml ಅಷ್ಟು ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್ ತೊಗೋಬೇಕು. ಅದು ಹೇಗೆ ತೊಗೊಳ್ತೀರಾ? ಬೈ ಯೂಸಿಂಗ್ ಪಿಪೆಟ್. ಸೊ 10 ml ಪಿಪೆಟ್ ಕೊಟ್ಟಿರ್ತಾರೆ ನಿಮಗೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಪಿಪೆಟ್ ಔಟ್ ಮಾಡಬೇಕು ಸೊಲ್ಯೂಷನ್ನ. ಸೊ ಅದರಲ್ಲಿ ಒಂದು ಮಾರ್ಕಿಂಗ್ ಇರುತ್ತೆ. ಸೊ ಆ ಮಾರ್ಕ್ವರೆಗಿದ್ರೆ ಮಾತ್ರ ಅದು 10 ml ಅಂತ. ಅದಕ್ಕಿಂತ ಜಾಸ್ತಿ ಇದು ಅಥವಾ ಅದಕ್ಕಿಂತ ಕಡಿಮೆ ಇದ್ದರೂ ಕೂಡ ಅದು 10 ml ಅಲ್ಲ. ಸೊ ಆ ಮಾರ್ಕಿಂಗ್ವರೆಗೆ ನೀವು ಸೊಲ್ಯೂಷನ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಇಲ್ಲೇನಾಗುತ್ತೆ, ನೀವು ಸೊಲ್ಯೂಷನ್ನ ಸಕ್ ಮಾಡ್ತೀರಾ, ಲೈಕ್ ಸ್ಟ್ರಾ ಹೇಗೆ ಯೂಸ್ ಮಾಡ್ತೀರಾ ಅದೇ ಥರ ಪಿಪೆಟನ್ನು ಯೂಸ್ ಮಾಡಬೇಕಾಗುತ್ತೆ. ಸ್ಟ್ರಾಲಿ ಹೇಗೆ ಜ್ಯೂಸನ್ನ ಸಕ್ ಮಾಡ್ತೀರಲ್ವ ಅದೇ ಥರನೇ ಇಲ್ಲೂ ಅಷ್ಟೇ ಸೊಲ್ಯೂಷನ್ನ ಸಕ್ ಮಾಡ್ತೀರಾ. ಆ್ಯಂಡ್ ಇಲ್ಲಿ ಸಕ್ ಮಾಡಬೇಕಾದ್ರೆ ಒಂದಿಷ್ಟು ನಿಧಾನವಾಗಿ ನೀವು ಸಕ್ ಮಾಡಬೇಕು. ಯಾಕಂತಂದರೆ ತುಂಬ ಸ್ಪೀಡಾಗಿ ಸಕ್ ಮಾಡೋದ್ರಿಂದ ನಿಮ್ಮ ಬಾಯಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಿಧಾನವಾಗಿ ಸಕ್ ಮಾಡಿ. ಆ್ಯಂಡ್ ಅದರ ಓಪನಿಂಗ್ ಎಂಡ್ ಏನಿದೆ ಅಲ್ವಾ, ಸೊ ಅದನ್ನು ನೀವು ನಿಮ್ಮ ಇಂಡೆಕ್ಸ್ ಫಿಂಗರ್ ಅಂದರೆ ನಿಮ್ಮ ತೋರು ಬೆರಳಿಂದ ಕ್ಲೋಸ್ ಮಾಡಬೇಕಾಗತ್ತೆ. ಆ್ಯಂಡ್ ನೀವು ಸೊಲ್ಯೂಷನ್ನ ಸಕ್ ಮಾಡಬೇಕಾದ್ರೆ ಈ ಮಾರ್ಕ್ ಇದೆ ಅಲ್ವಾ, ಇದಕ್ಕಿಂತ ಒಂದಿಷ್ಟು ಜಾಸ್ತಿನೇ ಇರಲಿ ಸೊಲ್ಯೂಷನ್. ಯಾಕಂದರೆ ಕರೆಕ್ಟ್ ಇಲ್ಲಿಗೆ ನಾವು ಸಕ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಅದಕ್ಕಿಂತ ಒಂದಿಷ್ಟು ಜಾಸ್ತಿ ಸಕ್ ಮಾಡಿ. ಸೊ ಅದಾದ ನಂತರ ಆ ಇಂಡೆಕ್ಸ್ ಫಿಂಗರ್ ಏನು ತೋರು ಬೆರಳಿದೆ ಅದನ್ನು ನಿಧಾನವಾಗಿ ರಿಲೀಸ್ ಮಾಡೋದ್ರಿಂದ ಸೊಲ್ಯೂಷನ್ ಕೆಳಗಡೆ ಹೋಗ್ತಾ ಹೋಗುತ್ತೆ. ಯಾವಾಗ ಈ ಮಾರ್ಕಿಗೆ ಟಚ್ ಆಗುತ್ತೆ ಸೊ ಅಲ್ಲಿಗೆ ಮತ್ತೆ ಅದನ್ನು ಕ್ಲೋಸ್ ಮಾಡಿಬಿಡಿ. ಸೊ ಅದರ ನಂತರ ಈ ಕೋನಿಕಲ್ ಫ್ಲಾಸ್ಕಿಗೆ ಟ್ರಾನ್ಸ್ಫರ್ ಮಾಡಿ. 10 ml ಅಷ್ಟು ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್ ಏನು ತೊಗೊಂಡಿದ್ದೀರಾ ಇದಕ್ಕೆ 2 to 3 ಡ್ರಾಪ್ಸ್ ಅಷ್ಟು ಫಿನಾಫ್ಥಲಿನ್ ಇಂಡಿಕೇಟರ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ಸೊ ಈ ಬ್ಯೂರೇಟ್ ಏನಿದೆ, ಸೊ ಬ್ಯೂರೇಟಲ್ಲಿ ಆಲ್ರೆಡಿ ನೀವು NaOH ಸೊಲ್ಯೂಷನ್ ಫಿಲ್ ಮಾಡಿರ್ತೀರಾ. ಸೊ ಡ್ರಾಪ್ ವೈಸ್ NaOH ಸೊಲ್ಯೂಷನ್ನ ಕೋನಿಕಲ್ ಫ್ಲಾಸ್ಕಿಗೆ ಆ್ಯಡ್ ಮಾಡ್ತಾ ನೀವು ಕೋನಿಕಲ್ ಫ್ಲಾಸ್ಕನ್ನ ಶೇಕ್ ಮಾಡಬೇಕು, ಸ್ವಿರ್ಲ್ ಮಾಡಬೇಕು. ಸೊ ಇಟ್ ಪರ್ಟಿಕ್ಯುಲರ್ ಪಾಯಿಂಟ್ ರೀಚ್ ಆದಮೇಲೆ ಸೊ ಏನಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ ಪೇಲ್ ಪಿಂಕ್. ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತೀರಾ. ಸೊ ಅದೇನಾಗಿರುತ್ತೆ ಫೈನಲ್ ಬ್ಯೂರೇಟ್ ರೀಡಿಂಗ್. ಸೊ ಈಗ 1 ರೀಡಿಂಗ್ ಆಯಿತು. ಸೊ ಇದೇ ಥರ ನೀವು 3 ರೀಡಿಂಗ್ ತೆಗಿಬೇಕು. ಆದರೆ ಪ್ರತಿ ಒಂದು ರೀಡಿಂಗಿಗೂ ನೀವು 0ಗೆ ಸೆಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಒಂದು ಸಲ ಅದನ್ನು ಫಿಲ್ ಮಾಡಿಕೊಂಡ್ರೆ ಸಾಕು, ಅಲ್ಲಿಂದ ನೀವು ರೀಡಿಂಗ್ ತೆಗಿತಾ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಟ್ರಯಲಿಗೆ 0 ಶುರು ಮಾಡಿದ ನಿಮಗೆ ಪೇಲ್ ಪಿಂಕು 9.9ಗೆ ಬಂತು ಅಂದ್ಕೊಳ್ಳಿ. ಸೊ ಅದು ಫೈನಲ್ ಬ್ಯೂರೇಟ್ ರೀಡಿಂಗ್. ಈಗ ಸೆಕೆಂಡ್ ಟ್ರಯಲ್ಗೆ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಏನಾಗುತ್ತೆ, ಸೊ 9.9 ಆಗುತ್ತೆ. ಸೊ 9.9ಇಂದ ಮತ್ತೆ ಮಾಡ್ತೀರಾ. ಸೊ ಆಗ ಪರ್ಟಿಕ್ಯುಲರ್ ವ್ಯಾಲ್ಯೂ ಬರುತ್ತೆ. ಸೊ ಅದು ಫೈನಲ್ ಬ್ಯೂರೇಟ್ ರೀಡಿಂಗು. ಸೊ ಆ ಫೈನಲ್ ಬ್ಯೂರೇಟ್ ರೀಡಿಂಗು ಥರ್ಡ್ ಟ್ರಯಲ್ನ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಆಗಿರುತ್ತೆ. ಸೊ ಈ ಥರ 3 ಟ್ರಯಲ್ನ ತೆಗಿಬೇಕು. ಸೊ ಇದು ಟ್ಯಾಬ್ಲರ್ ಕಾಲಮು. ಸೊ ಇದರಲ್ಲಿ ಟ್ರಯಲ್ ನಂಬರ್ಸ್, ಫೈನಲ್ ಬ್ಯೂರೇಟ್ ರೀಡಿಂಗ್, ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಆ್ಯಂಡ್ ವ್ಯಾಲ್ಯೂಮ್ ಆಫ್ NaOH ಸೊಲ್ಯೂಷನ್ ಆ್ಯಡೆಡ್ ಇನ್ ml. ಸೊ ಟ್ರಯಲ್ ನಂಬರ್ 3 ಟ್ರಯಲ್ಸ್ ತೆಗಿಬೇಕು. ಸೊ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಇನ್ ಕೇಸ್ 0 ಆಗಿದ್ರೆ, ಸೊ ಫೈನಲ್ ಬ್ಯೂರೇಟ್ ರೀಡಿಂಗು ಇನ್ ಕೇಸ್ 9.9 ಏನೋ ಇದೆ ಅಂತ ಅಂದರೆ ವ್ಯಾಲ್ಯೂಮ್ ಆಫ್ NaOH ಸೊಲ್ಯೂಷನ್ ಆ್ಯಡೆಡ್ ಇನ್ ml ಅದು ಹೇಗೆ ಸಿಗುತ್ತೆ ಅಂದರೆ ಫೈನಲ್ ಬ್ಯೂರೇಟ್ ರೀಡಿಂಗ್ ಮೈನಸ್ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಮಾಡಬೇಕು. ಸೊ ಆಗ ನಮಗೆ ಎಷ್ಟು ಬರುತ್ತೆ, 9.9. ಸೊ ನೆಕ್ಸ್ಟು ಸೆಕೆಂಡ್ ಟ್ರಯಲ್ಗೆ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಏನಾಗುತ್ತೆ, ಸೊ ಈ ಫಸ್ಟ್ ಟ್ರಯಲ್ನ ಫೈನಲ್ ಬ್ಯೂರೇಟ್ ರೀಡಿಂಗ್ ಏನಿದೆ, ಸೊ ಇದು ಸೆಕೆಂಡ್ ಟ್ರಯಲ್ನ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಆಗಿರುತ್ತೆ. ಸೊ 9.9. ಸೊ ಅದಾದಮೇಲೆ ಅಲ್ಲಿಂದ ಶುರು ಮಾಡಬೇಕು. ಎಟ್ ಪರ್ಟಿಕ್ಯುಲರ್ ಪಾಯಿಂಟ್ ರೀಚ್ ಆದಮೇಲೆ ಅಲ್ಲಿ ಬರುತ್ತೆ, ಅದನ್ನು ನೀವು ಮೈನಸ್ ಮಾಡ್ತೀರಾ. ಸೊ ಆ ಥರ 3 ವ್ಯಾಲ್ಯೂಸ್ಗಳು ಬರುತ್ತೆ. ಆ 3 ವ್ಯಾಲ್ಯೂಸ್ಗಳನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿದ್ರೆ ಸೊ ನಿಮಗೆ ಬರುವಂಥದ್ದು ಕನ್ಕಾರ್ಡೆಂಟ್ ವ್ಯಾಲ್ಯೂಮ್, ದಟ್ ಈಸ್ V1. ಸೊ ಅದನ್ನು ml ಡಿನೋಟ್ ಮಾಡ್ತಾರೆ. ಸೊ ಇದಿಷ್ಟು ಆದಮೇಲೆ ಕ್ಯಾಲ್ಕುಲೇಷನ್. ಸೊ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಒಂದು ಫಾರ್ಮುಲಾ ಇದೆ, A1M1V1 ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಈಕ್ವಲ್ಸ್ A2M2V2 ಆಫ್ ಆಕ್ಸಾಲಿಕ್ ಆ್ಯಸಿಡ್. ಸೊ ನಾವು ಕಂಡುಹಿಡಿಬೇಕಾಗಿರೋದು ಮೊಲಾರಿಟಿ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಸೊ ಅದರಿಂದ ದಟ್ ಈಸ್ M1 ಈಕ್ವಲ್ಸ್ A2M2V2 ಡಿವೈಡೆಡ್ ಬೈ A1V1. ಸೊ A2 ಅಂತ ಅಂದರೆ ಸ್ಟಾಕ್ಯೋಮೆಟ್ರಿ ಕೋಎಫಿಷಿಯಂಟು. ಸೊ A1 ಅಂತ ಅಂದರೆ ಸ್ಟಾಕ್ಯೋಮೆಟ್ರಿ ಕೋಎಫಿಷಿಯಂಟ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡು ಆ್ಯಂಡ್ A2 ಇಸ್ ದ ಸ್ಟಾಕ್ಯೋಮೆಟ್ರಿ ಕೋಎಫಿಷಿಯಂಟ್ ಆಫ್ ಆಕ್ಸಾಲಿಕ್ ಆ್ಯಸಿಡ್. ಆ್ಯಂಡ್ M2 ಅಂತ ಅಂದರೆ ಮೊಲಾರಿಟಿ ಆಫ್ ಆಕ್ಸಾಲಿಕ್ ಆ್ಯಸಿಡ್. V2 ಇಸ್ ದ ವ್ಯಾಲ್ಯೂಮ್ ಆಫ್ ಆಕ್ಸಾಲಿಕ್ ಆ್ಯಸಿಡ್. ಸೊ ಎಷ್ಟು 10 ml ತೊಗೊಂಡಿದ್ರೆ 10 ml. ಆ್ಯಂಡ್ V1 ಅಂತ ಅಂದರೆ ಕನ್ಕಾರ್ಡೆಂಟ್ ವ್ಯಾಲ್ಯೂಮು. ಸೊ ಇದಿಷ್ಟನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಮೊಲಾರಿಟಿ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಸಿಗುತ್ತೆ. ಸೊ ಇಲ್ಲೂ ಕೂಡ ಆನ್ಸರ್ ಬರೀಬೇಕು ವಿತ್ ಯೂನಿಟ್, ದಟ್ ಈಸ್ ಮೋಲ್ ಪರ್ ಲೀಟರ್. ಸೊ ಯೂನಿಟಿನ ಬರೀಲೇಬೇಕು. ಅದಾದ ನಂತರ ರಿಸಲ್ಟ್ ಅಂತ ಎಗೇನ್ ಮತ್ತೊಂದು ಲೈನ್ ಆ್ಯಡ್ ಮಾಡಬೇಕು. ಸೊ ಇಲ್ಲಿಗೆ ಸ್ಟಾಪ್ ಮಾಡೋ ಹಾಗಿಲ್ಲ. ಸೊ
ಸೊ ರಿಸಲ್ಟ್ ಅಂತ ಬರೆದು ಮೊಲಾರಿಟಿ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ದಟ್ ಈಸ್ ಡ್ಯಾಶ್ ಮೋಲ್ ಪರ್ ಲೀಟರ್